ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಅದರಲ್ಲೂ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಮರಗಳು ಧರಾಶಾಹಿಯಾಗಿರುವಂಥದ್ದು. ಸದ್ಯ ಬೆಂಗಳೂರಿನ 206 ಕಡೆಗಳಲ್ಲಿ ಮರ ಬಿದ್ದಿರುವ ಪ್ರಕರಣಗಳು ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ದಾಖಲಾಗಿದೆ. ಸದ್ಯ ನಾನೀಗ ಬಸವನಗುಡಿಯ ಆರ್ಮುಗಂ ಸರ್ಕಲ್ ಬಳಿ ಇದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಟ್ರಾನ್ಸ್ಫಾರ್ಮರ್ನ ಪಕ್ಕದಲ್ಲಿಯೇ ಮರದ ರೆಂಬೆ ಕಟ್ಟಾಗಿ ಬಿದ್ದಿರುವಂಥದ್ದು. ಇದರಿಂದ ನಿನ್ನೆ ರಾತ್ರಿಯಿಂದ ಕೂಡ ಈ ಒಂದು ಟ್ರಾನ್ಸ್ಫಾರ್ಮರ್ನಿಂದ ಎಲ್ಲಿಗೆ ವಿದ್ಯುತ್ ಸಪ್ಲೈ ಆಗ್ತಿತ್ತು ಆ ಒಂದು ವಿದ್ಯುತ್ತನ್ನು ಸ್ಥಗಿತ ಮಾಡಿರುವಂಥದ್ದು. ಇನ್ನು ಈ ಒಂದು ಮರ ಬಿದ್ದ ಪರಿಣಾಮ ಪಕ್ಕದಲ್ಲಿರುವಂಥ ವಿದ್ಯುತ್ ಕಂಬಕ್ಕೂ ಕೂಡ ಹಾನಿಯಾಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಇಲ್ಲಿ ಸಾಕಷ್ಟು ಜನರು ಓಡಾಡ್ತಾ ಇದ್ದಾರೆ, ಯಾಕಂದರೆ ಪಕ್ಕದಲ್ಲೇ ಜಿಮ್ ಕೂಡ ಇದೆ. ಈ ಒಂದು ರಸ್ತೆಯಲ್ಲೇ ಈಗ ದೊಡ್ಡದಾದ ಒಂದು ಕೊಂಬೆ ಮುರಿದು ಬಿದ್ದಿರುವಂಥದ್ದು ನೀವು ಗಮನಿಸ್ತಿದ್ದ ದೃಶ್ಯಗಳು ಕೂಡ. ಈ ಒಂದು ಪಕ್ಕದಲ್ಲಿ ಸುಮಾರು 3-4 ಕಡೆಗಳಲ್ಲಿ ಇದೇ ರೀತಿ ಮರದ ಕೊಂಬೆಗಳು ಮುರಿದು ಬಿದ್ದಿರ್ತಕ್ಕಂಥದ್ದು. ಈಗ ಈ ಒಂದು ಟ್ರಾನ್ಸ್ಫಾರ್ಮರ್ನ ಪಕ್ಕದಲ್ಲೇ ಇರುವಂಥ ಮತ್ತೊಂದು ಮರ ಕೂಡ ಬಿದ್ದಿರೋದು. ಇದ್ರ ಕೆಳಭಾಗದಲ್ಲಿ ಈಗ ಬೈಕ್ಗಳು ಕೂಡ ಸಿಕ್ಕಿಕೊಂಡು ಜಖಮಾಗಿರುವ ದೃಶ್ಯಗಳು. ಸಿಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೂಡ ನಮಗೆ ಕಂಡು ಬರ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು, ಮರ ಬಿದ್ದ ಒಂದು ರಭಸಕ್ಕೆ ಒಂದು 2 ವೀಲರ್ ಕೂಡ ಮರದ ಕೆಳಗೆ ಸಿಕ್ಕಾಕೊಂಡು ಈಗ ಜಖಮಾಗಿರುವಂಥದ್ದು. ಸದ್ಯ ರಾತ್ರಿ ಬಂದಂಥ ಮಳೆ ಮತ್ತು ಗಾಳಿಯಿಂದ ಈ ರೀತಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಸದ್ಯ ಬೆಳಗಾದ್ರೂ ಕೂಡ ಮರವನ್ನು ತೆರವು ಮಾಡೋದಕ್ಕೆ ಪಾಲಿಕೆ ಮುಂದಾಗಿಲ್ಲ. ಸದ್ಯ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮರ ಬಿದ್ದು ವಾಹನಕ್ಕೂ ಕೂಡ ಹಾನಿಯಾಗಿದೆ. ರಾತ್ರಿ ಏನು ಘಟನೆ ಆಯಿತು? ಮತ್ತು ಇಲ್ಲಿ ಟ್ರಾನ್ಸ್ಫಾರ್ಮರ್ ಕೂಡ ಇದೆ, ಅಪಾಯಕ್ಕೆ ಆಹ್ವಾನ ಕೊಡ್ತದೆ, ಇನ್ನೂ ಮರ ತೆರವು ಮಾಡಿಲ್ಲ, ಏನು ಹೇಳ್ತೀರಾ? ಸರ್, ಅದು ಏನಾಯಿತು ಅಂದರೆ ಒಂದು 6:30 ಹಾಗೆ ಮಳೆ ಗಾಳಿ ಜೋರಾಗಿ ಬಂದು ಗಿಡಗಳೆಲ್ಲ ಬೀಳಕ್ಕೆ ಸ್ಟಾರ್ಟು. ಅದು ಬಿದ್ದಿದ ತಕ್ಷಣ ಇಮಿಡಿಯೇಟು ಬೆಸ್ಕಾಮ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಎಲೆಕ್ಟ್ರಿಸಿಟಿ ಕಟ್ ಮಾಡೋಕ್ಕೆ. ಅವ್ರು ಕಟ್ ಮಾಡಿದ್ರು. ಆ್ಯಂಡ್ ಸ್ಥಳೀಯ ಇನ್ಸ್ಪೆಕ್ಟರ್, ಬಸವನಗುಡಿ ಇನ್ಸ್ಪೆಕ್ಟರು, ಅವರು ಖುದ್ದಾಗಿ ಬಂದು ಎಲ್ಲ ನಿಂತ್ಕೊಂಡು ಎಲ್ಲ ತೆರವುಗೊಳಿಸಿದ್ರು. ಆ ಕಡೆ ಭಾಗದಲ್ಲಿ ಮರ ಬಿದ್ದು ಒಂದು ಹುಡುಗಿ ಸಿಗಾಕೊಂಡಿತ್ತು. ಇನ್ಸ್ಪೆಕ್ಟರ್ ಅವ್ರು ಖುದ್ದಾಗಿ ಬಂದು ಫೈರ್ ಇಂಜಿನ್ ಅವ್ರನ್ನ ಕರೆಸಿ ಆ ಹುಡುಗಿನ ಸೇವ್ ಮಾಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಪ್ಲಸ್ಸು ಇಲ್ಲೂ ಬೆಸ್ಕಾಮ್ ಅವ್ರನ್ನ ಕರ್ಕೊಂಬಂದು ಈ ಟ್ರಾನ್ಸ್ಫಾರಮ್ದು ಏನಿದೆಯಲ್ಲ, ಟ್ರಾನ್ಸ್ಫಾರಮ್ನ ಫುಲ್ಲಾಗಿ ಫ್ರೀಸ್ ಮಾಡಿ ಎಲ್ಲ ತೋರಿಸ್ಬಿಟ್ಟು ಹೋಗಿದ್ದಾರೆ. ಇವಾಗ ಇನ್ನೇನು ಕೆಲವೇ ಸಮಯದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ BBMP ಅವರು ಮತ್ತು ಬೆಸ್ಕಾಮ್ ಅವರು. ಅದೆಲ್ಲ ಕಟ್ ಮಾಡಿ ಏನಿದೆ ತೆಗಿತೀವಿ ಅಂತ. ಅವ್ರಿಗೆ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 2 ವೆಹಿಕಲ್ ಹೋಗಿದೆ. ಈ ಕಡೆ ಒಂದು ವೆಹಿಕಲ್ಲು ಫುಲ್ಲು ಒಳಗಡೆ ಹೋಗ್ಬಿಟ್ಟಿದೆ, ಆ ಕಡೆ ಒಂದು ವೆಹಿಕಲ್ಲು ಫುಲ್ ಒಳಗಡೆ ಮುಳುಗೋಗ್ಬಿಟ್ಟಿದೆ, ಗಿಡದ ಕೆಳಗಡೆನೆ ಮುರಿದು. ಇವಾಗ ನೋಡ್ಬೇಕು ಅವ್ರಿಗೆ ಎಷ್ಟೊತ್ತು ಬರ್ತಾರೆ, ಬಂದು ಏನು ತೆರವು ಮಾಡ್ತಾರ ಹೆಂಗೆ ಅಂತ. ಬಟ್ ಈಗ ಹೇಳಿದ್ದಾರೆ, ಪ್ರತಿ ಬಾರಿ ಮಳೆ ಬಂದಾಗ ಕೂಡ ಈ ರೀತಿ ಮರಗಳು ಬೀಳ್ತಾನೆ ಇರುತ್ತೆ, ಸಾಕಷ್ಟು ಜನರಿಗೆ ಹಾನಿ ಕೂಡ ಆಗ್ತಾ ಇರುತ್ತೆ. ಆದ್ರೂ ಪಾಲಿಕೆ ಎಲ್ಲ ಒಂದ್ ಕಡೆ ಎಚ್ಚೆತ್ಕೊಂಡಿಲ್ವಾ ಅಂತ? ಅದು ಪಾಲಿಕೆಯವರ ತಪ್ಪಂತ ನಾವು ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಅದು ಗಾಳಿ ಯಾವ ತರ ಬರುತ್ತೆ ಹೇಳಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಚೆನ್ನಾಗಿದ್ದಿದ್ದು ಗಿಡಗಳೇ, ಹೆಲ್ದಿ ಗಿಡಗಳೇ ಬಿದ್ದೋಗಿರೋದು. ಅದು ನಿನ್ನೆ ಬಂದಿರೋವಂಥ ಗಾಳಿ ತುಂಬ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಏನಾಗಿದೆ, ಎಲ್ಲ ಗಿಡಗಳು ಚೆನ್ನಾಗಿರೋ ಗ್ರೀನ್ ಗಿಡಗಳೇ ಮುರಿದು ಬಿದ್ದಿದೆ. ಇನ್ನು ಒಣಗಿರೋ ಗಿಡಗಳೇನೋ ಮುರಿದು ಬಿದ್ದರೆ ಅದು ಪಾಲಿಕೆಯವರ ಲಾಪರವಾಹಿ ಅನ್ಕೋಬೋದು, ಅವ್ರು ಮಾಡದೇ ಇರೋ ಕೆಲಸ ಅನ್ಕೋಬೋದು. ಬಟ್ ಗ್ರೀನ್ ಗಿಡಗಳು ಬಿದ್ದಿದೆ ಅಂದರೆ ಪಾಪ ಅವ್ರ ಮೇಲೂ ನಾವು ಏನು ಹೇಳೋಕ್ಕಾಗಲ್ಲ, ಅವ್ರ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ಇದಿಷ್ಟು ಸ್ಥಳೀಯರ ಮಾತು. ಒಟ್ಟಿನಲ್ಲಿ ನಿನ್ನೆ ರಾತ್ರಿ ಸುರಿದಂತ ಮಳೆ ಮತ್ತೆ ಗಾಳಿಗೆ ಈ ಒಂದು ಮರಗಳು ಧರೆಗುರುಳಿರುವಂಥದ್ದು. ಇದ್ರ ಜೊತೆ 2 ವಾಹನಗಳು ಸೇರಿದಂತೆ ಒಬ್ಬ ವ್ಯಕ್ತಿಗೂ ಕೂಡ, ಅಂದ್ರೆ ಒಬ್ಬ ಮಹಿಳೆಗೂ ಕೂಡ ಗಾಯಗಳಾಗಿದೆ. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನ ಸ್ಥಳೀಯರು ಕೊಡ್ತಾ ಇದ್ದಾರೆ. ಸದ್ಯ ಪಾಲಿಕೆ ಅಧಿಕಾರಿಗಳು ಇನ್ನಾದ್ರೂ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಒಂದು ಮರಗಳನ್ನ ತೆರವು ಮಾಡುವ ಕೆಲಸಕ್ಕೆ ಮುಂದಾಗ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.